ಸೊ ಒಂದ್ಸಲ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಗುಡ್ಡದ ಥರ ಇದೆ, ಅಲ್ಲಿಂದ ನಾವು ರೋಲ್ ಮಾಡಬೇಕು. ಅಲ್ಲೆಲ್ಲ ಡ್ರೈಡ್ ಆಗಿರೋ ಲೀವ್ಸ್ ಬಿದ್ದಿರುತ್ತೆ, ಕಾಡಲ್ಲಿ ಮರದಿಂದ ಲೀವ್ಸ್ ಬಿದ್ದಿರುತ್ತೆ. ಸೊ ಅಲ್ಲಿ ನೋಡಿದ್ರೆ ಕೆಳಗಡೆ ಇದು ವೈಪರ್ಸ್ ಇವ್ರು ಹೇಳ್ತಾ ಇದ್ರಲ್ಲ, ಅದು ಹಾವು ಹಿಂಗೆ ಕರ್ಲ್ ಹಾಕ್ಕೊಂಡು ಮಲ್ಕೊಂಡಿದೆ. ಸೊ ಒಂದೇ ಸತಿ ನಮ್ದು ಆಲ್ರೆಡಿ ಶಾರ್ಟ್ ಟೈಮ್ ಆಗಿದೆ. ಸೊ ಆಮೇಲೆ ನಮ್ಮದು ಟೀಮ್ ಅವ್ರು ತಗೊಂಡೋಗಿ ಕೋಲಲ್ಲಿ ಹಿಂಗೆ ತಗೊಂಡೋಗಿ ಅದನ್ನ ಎಸೆದ್ಬಿಟ್ಟು ಬಂದು ಓಕೆ ಇವಾಗ ರೋಲ್ ಮಾಡಿ ಅಂತ. ಸೊ ಅಂದರೆ ಆ ಥರದ ಎಕ್ಸ್ಪೀರಿಯನ್ಸು ಮಾಡಿದ್ವಿ. ಆ್ಯಂಡ್ ಈ ಹಸಿರು ಹಾವು ಬರುತ್ತಲ್ಲ, ಅದಂತೂ ನಮ್ದೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದೆ. ಅದೆಲ್ಲ ನಾವು ಹೆದರಿಕೆನೇ ಆಗ್ತಿಲ್ಲ, ಅದು ಎಲ್ಲ ಗಿಡ ಮರದಲ್ಲಿ ಇರ್ತಾ ಇತ್ತು, ಹಿಂಗೆ ಕೋಲಲ್ಲಿ ತಗೊಂಡು ಹಿಂಗೆ ಬಿಟ್ಟು ಬರ್ತಾ ಇದ್ವಿ. ಬಟ್ ವೈಪರ್ಸ್ ಅಂದರೆ ಸ್ವಲ್ಪ ಭಯನೇ ಇತ್ತು. ಹೈಟ್ ಅಂದರೆ ಭಯ ಇಲ್ಲ, ಬಟ್ ನೀರಂದರೆ ನನಗೆ ತುಂಬಾ ಭಯ ಇವ್ರಿಗೊತ್ತು. ಸೊ ಅಲ್ಲೇನಂದರೆ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಇಲ್ಲಿ ತನಕ ನೀರು ಬಂದರೂ ಓಕೆ, ಬಟ್ ನದಿ ಹರಿತಾ ಆ ರಭಸದಲ್ಲಿ ಇಲ್ಲಿ ತನಕ ನೀರು ಬಂದರೆ ನಾನೇನೋ ಅಲ್ಲೇ ಮುಳುಗೋಗ್ತೀನಿ ನಂಗೆ ಆ ಥರ ಫೀಲಿಂಗ್ ಬರ್ತಾ ಇತ್ತು. ಸೊ ಅದರಲ್ಲಿ ಹೋಗಿ ಮಧ್ಯದಲ್ಲಿ ಮಲ್ಕೋಬೇಕು. ಸೊ ಮಲ್ಕೊಂಡ್ಮೇಲೆ ಡ್ರೋನ್ ಶಾಟ್. ಸೊ ಆ ಸುತ್ತಮುತ್ತ ಅಲ್ಲಿ ಯಾರೂ ಇರೋಂಗಿಲ್ಲ, ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ, ಫೀಲ್ಡ್ ಕ್ಲಿಯರ್ ಅಂತ ಇನ್ಸ್ಟ್ರಕ್ಷನ್ನು. ಸೊ ಅಲ್ಲಿ ನಾನು ಮಲ್ಕೋಬೇಕು. ಆ್ಯಂಡ್ ಈವನ್ ದ ಶಾರ್ಟ್ ಆದರೂ ನಂಗೆ ಕೇಳೋದು ಇಲ್ಲ, ಆಲ್ರೆಡಿ ನಂಗೆ ಭಯದಲ್ಲಿ ಮಲ್ಕೊಂಡಿದ್ದೀನಿ, ಆಯ್ತಾ ಅಂತ. ಆಮೇಲೆ ಆಗದೆ ಹೋದರೆ ಶಾರ್ಟ್ ಹಾಳಾಗೋಗುತ್ತೆ, ಮತ್ತು ರೀಶೂಟ್ ಮಾಡಬೇಕು. ಸೊ ಅದಕ್ಕೆ ಒಂದಷ್ಟು ಎಕ್ಸ್ಟ್ರಾ ಮಿನಿಟ್ಸು ಮಲ್ಕೊಂಡು ಮುಗಿತಾ ಅಂತ ಕಾಯೋದು. ಆ್ಯಂಡ್ ಒಂದು ಸಲ ಆದ ತಕ್ಷಣ ಓಕೆ ಆಯಿತು ಅಂತ ಅಂದ್ಕೊಂಡೆ, ಇಲ್ಲ ಇದನ್ನು ಇನ್ನೊಂದು ಡೈರೆಕ್ಷನಿಂದ ಮತ್ತೆ ಶೂಟ್ ಮಾಡಬೇಕು ಅಂತ. ಸೊ ಈ ಥರ ಚಾಲೆಂಜಸ್ ಮುಗೀತು ಅಂದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗ್ತಾಯಿತ್ತು.